ನಿನ್ನೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿತ್ತು. ಚಿಕ್ಕಬಳ್ಳಾಪುರದ ದಿ ಗೋಲ್ಡನ್ ಗ್ಲಿಮ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಶ್ರೀರಕ್ಷನ್ ವಾಣಿಜ್ಯ ವಿಭಾಗದಲ್ಲಿ 9ನೇ ರ್ಯಾಂಕ್ ಅನ್ನು ಗಳಿಸಿದ್ದಾನೆ. ಸದ್ಯ ವಿದ್ಯಾರ್ಥಿ ಶ್ರೀರಕ್ಷನ್ 600ಕ್ಕೆ 588 ಅಂಕವನ್ನು ಗಳಿಸಿದ್ದು, ಇದೇ ಕಾಲೇಜಿನ ಲಯ 600ಕ್ಕೆ 578 ಅಂಕವನ್ನು ಪಡೆದಿದ್ದಾರೆ. ಇನ್ನು ಕಾಲೇಜಿನ ಪ್ರಾಂಶುಪಾಲ ಮುನಿಕೃಷ್ಣಪ್ಪ ಪ್ರಥಮ ಮತ್ತು ದ್ವಿತೀಯ ಫಲಿತಾಂಶ ಬಂದಂತಹ ರ್ಯಾಂಕಿಂಗ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಿ ಸಂಭ್ರಮಿಸಿದ್ದಾರೆ. ಉಪನ್ಯಾಸಕರ ಪರಿಶ್ರಮ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ ಎಲ್ಲ ಒಟ್ಟಾರೆಯಾಗಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ಶ್ರೀರಕ್ಷಣ್ ಅಂತಕ್ಕಂಥವರು 600ಕ್ಕೆ 588 ಮಾರ್ಕ್ಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ 9ನೇ ರ್ಯಾಂಕ್ ಮತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಬರೀ ಕಾಮರ್ಸ್ ಇರ್ತಕ್ಕಂಥ ಕಾಲೇಜು, ಬೇರೆ ಯಾವ ಸ್ಟ್ರೀಮು ಇದ್ದರೆ ಬರೀ ಕಾಮರ್ಸ್ ಇರ್ತಕ್ಕಂಥ ಕಾಲೇಜು ನಮ್ಮದು. ಸೊ ಅದಕ್ಕೆ ಅಂಥ ಒಂದು ನಿಟ್ಟಲ್ಲಿ ನಮ್ಮ ಎಲ್ಲ ಲೆಕ್ಚರರ್ಸು ತುಂಬ ಅಂದರೆ ಓಲ್ಡ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿಸೋದಾಗ್ಬೋದು, ಎಲ್ಲ ಬರ್ತಕ್ಕಂಥದ್ದು ಗ್ರಾಮೀಣ ಮಕ್ಕಳಿಲ್ಲಿ ಜಾಸ್ತಿ, ಅಂದರೆ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋವಂಥವ್ರು, ತುಂಬ ಹೆಚ್ಚಿನ ಒಂದು ಶುಲ್ಕ ಕಟ್ಟಕ್ಕೆ ಆಗದೇ ಇರೋವಂಥ ಪೇರೆಂಟ್ಸೇ ನಮ್ಮ ಕಾಲೇಜಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡಿಸ್ತಕ್ಕಂಥದ್ದು. ಆ ಥರ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳಿಲ್ಲಿ ಉತ್ತಮವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಓದೋದಕ್ಕೆ ಅವ್ರನ್ನ ಬರೀ ಕಾಲೇಜಲ್ಲೇ ಅಲ್ಲ, ಮನೆಯಲ್ಲೂ ಸಹ ಈವನ್ ಪೇರೆಂಟ್ಸ್ಗೆ ನಾವೆಲ್ಲ ಗೈಡ್ ಮಾಡ್ತೀವಿ. ಒಂದು ಮಗು ಓದಬೇಕಂದ್ರೆ ಮನೇಲಿ ಯಾವ ಥರ ವಾತಾವರಣ ಇರಬೇಕಾಗುತ್ತೆ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ. 8 ಗಂಟೆ 9 ಗಂಟೆ ರಾತ್ರಿಗೆಲ್ಲ ಓದ್ತಿದ್ದಾರಾ, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಹೇಳ್ತಾರೆ, ಅವ್ರ ದಿನಚರಿ ಏನಿರುತ್ತೆ, ಯಾವ ಥರ ಓದ್ತಿದ್ದಾರೆ, ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ, ಈ ಥರ ಪ್ರಿಕಾಷನ್ಸ್ ಎಲ್ಲ ತಗೋತೀವಿ. ನಮ್ಮ ಲೆಕ್ಚರರ್ಸ್ ಅಂತೂ ಫಾಲೋ ಅಪ್ ಅಲ್ಲಿ ಇರ್ತಾರೆ, ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಏನೇ ಡೌಟ್ಸ್ ಬರಲಿ ನಮಗೆ ಗೊತ್ತಾದರೆ ಹೇಳ್ತೀವಿ, ಇಲ್ಲ ಬುಕ್ಸ್ ರೆಫರ್ ಮಾಡ್ತೀವಿ, ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡ್ತೀವಿ, ಒಳ್ಳೆಯ ಅನುಕೂಲವನ್ನು ಮಾಡಿಕೊಡ್ತೀವಿ. ಯಾಕೆಂದರೆ ಹಳ್ಳಿಯ ವಿದ್ಯಾರ್ಥಿಗಳು ಮುಂದೆ ಬಂದು ದೇಶವನ್ನು ಕಟ್ಟುವಂಥ ಒಂದು ಸುಭದ್ರ ಬುನಾದಿಗೆ ಅಡಿಪಾಯ ಆಗಬೇಕು. ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಇದು ಅತಿ ಹೆಚ್ಚಿನ ಅಂಕ. ಅದೇ ರೀತಿ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೋಧನೆ ಮಾಡಬೇಕಾಗುತ್ತೆ. ನಾವಂತೂ ನಮ್ಮ ಹುಡುಗರಿಗೆ ಯಾವಾಗಲೂ ಹೇಳೋದೇ ನೈತಿಕವಾದಂಥ ಮೌಲ್ಯಗಳಿರಬೇಕಾಗುತ್ತೆ. ಮೌಲ್ಯಗಳಿಲ್ಲದ ವಿದ್ಯಾಭ್ಯಾಸ ವ್ಯರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿದ್ಯಾಭ್ಯಾಸದ ಜೊತೆಗೆ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನು ನಮ್ಮ ದಿ ಗೋಲ್ಡನ್ ಗ್ಲಿಮ್ಸ್ ಪದವಿ ಪೂರ್ವ ಮತ್ತು ಪದವಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೊಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಉಪನ್ಯಾಸಕರು ಸಂತೋಷವಾಗಿರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಬರೀ ಡಿಸ್ಟಿಂಕ್ಷನ್ ಬಂದಿರೋರು, ರ್ಯಾಂಕ್ ಬಂದಿರೋರಲ್ಲ, ನಮ್ಮನ್ನ ಇವತ್ತು ಈ ರೀತಿ ಮಾತಾಡಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ದಾಖಲಾತಿಯನ್ನು ಕೊಟ್ಟಿದ್ದೀವಿ. ಇದರ ಹಿಂದೆ 12 ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದಾಖಲಾತಿ ಕೊಟ್ಟಿದ್ದೀವಿ. ಅದರಲ್ಲಿ ಉಚಿತ ದಾಖಲಾತಿ ಪಡೆದಿರುವಂಥ ವಿದ್ಯಾರ್ಥಿಗಳು ಇವತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಓದ್ತಾ ಇದ್ದಾರೆ, CA ಓದ್ತಾ ಇದ್ದಾರೆ. CMK ಸರ್ ಆಗಿರ್ಬೋದು, ನಮ್ಮ ಗೋಲ್ಡನ್ ಗ್ಲಿಮ್ಸ್ ಫ್ಯಾಕಲ್ಟಿ ಆಗಿರ್ಬೋದು, ಇವನ್ ನಮ್ಮ ತಂದೆ ತಾಯಿ ಒಂದು ಪ್ರೌಡಾಗಿ ಫೀಲ್ ಆಗೋವಂಥ ಮೂಮೆಂಟು. ಸೊ ನನಗೆ ಇಲ್ಲಿ ಓದಿರೋದಕ್ಕೆ ನ್ಯಾಯ ಸಿಕ್ಕಿದೆ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ CMK ಸರ್ ಆಗಿರ್ಬೋದು, ಸೊ ನಮ್ಮ ಎಕನಾಮಿಕ್ಸ್ ಲೆಕ್ಚರರು. ಸೊ ಏನೇ ಡೌಟ್ ಬರಲಿ ಕ್ಲಾಸಲ್ಲಿ ನಿಂತ್ಕೊಂಡು ಕೇಳ್ತಿದ್ದೆ ಅವ್ರನ್ನ, ಯಾವುದೇ ರೀತಿ ಒಂದು ಸಂಕೋಚ ಇಲ್ಲದೆ. ಸೊ ಅದೇ ರೀತಿ ಅವರು ನನ್ನ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡಿ ಕೋಚಿಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಒಂದು 588, 600ಕ್ಕೆ 588 ತೆಗೆದಿದ್ದೀನಿ. ಸೊ ಇದು ನನಗೆ ಪ್ರೌಡಾಗಿ ಫೀಲ್ ಆಗೋ ಒಂದು ಮೂಮೆಂಟು. ಸೊ ಸ್ಟೇಟಲ್ಲಿ ಸರ್ ನನ್ನ 9th ರ್ಯಾಂಕ್ ಬಂದಿದೆ. ಸೊ ಡಿಸ್ಟ್ರಿಕ್ಟಲ್ಲಿ 2nd ರ್ಯಾಂಕ್. ಸೊ ಇಲ್ಲಿ ಎಜುಕೇಷನ್ ಸ್ಕಿಲ್ಸ್ ಯಾವ ಥರ ಇರುತ್ತೆ? ಸೊ ಫಸ್ಟು ಮಾರ್ಕ್ಸ್ ಪ್ರಿಫರೆನ್ಸ್ ಕೊಡಲ್ಲ ಇಲ್ಲಿ. ಸೊ ಯಾವುದೇ ಒಂದು ಚಾಪ್ಟ್ರಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸ್ತಾರೆ. ಸೊ ಯಾಕಂದರೆ ಒಬ್ಬ ಸ್ಟೂಡೆಂಟ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದರೆ ಕ್ವಶನ್ಸ್ ಹೆಂಗೆ ಫ್ರೇಮ್ ಆದ್ರೂ ಅವ್ರು ಆನ್ಸರ್ ಮಾಡೋವಂಥ ಕೆಪಾಸಿಟಿ ಅವರಲ್ಲಿ ಬಿಲ್ಡ್ ಮಾಡೋಂಥ ಒಂದು ಕಾಲೇಜ್ ಇದು. ಸೊ ಅದಕ್ಕೆ ನನ್ನ ಸಜೆಷನ್ ಏನಂದರೆ, ಕಾಮರ್ಸ್ ಸೇರಂಗಿದ್ರೆ ಈ ಕಾಲೇಜ್ ಡೆಫಿನೆಟಾಗಿ ಚೂಸ್ ಮಾಡಿ. ಯಾಕಂದರೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇರುತ್ತೆ ಈ ಕಾಲೇಜಲ್ಲಿ. ಸೊ ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಒಟ್ಟಾರೆ ಶಿಕ್ಷಕರ ಮುಂದಿಗೆ ಯಾವ ಥರ ಒಂದು ಸರ್, ಒಂದು ಉಪನ್ಯಾಸಕರು ಹೇಳೋದಾದರೆ ಅವ್ರು ನಮ್ಮ ಒಂದು ಟೀಚರ್ ಥರ ಅಂದ್ಕೊಳ್ಳಿಲ್ಲ ನಾನು ಎಂದಿಗೂ ನಾನು. ನಮ್ಮ ಫ್ರೆಂಡ್ಸ್ ಥರ ಒಂದು ಫೀಲ್ ಆಗಿ ನಮಗೆ ಕೋಚಿಂಗ್ ಕೊಟ್ಟಿರೋಂಥದ್ದು. ಅದಕ್ಕೆ ನನಗೆ ತುಂಬ ಜಾಸ್ತಿ ಖುಷಿ ಆಗ್ತದೆ. ನಮ್ಮ CMK ಸರ್, ನಮ್ಮ ಗೋಲ್ಡನ್ ಗ್ಲಿಮ್ಸ್ ಪ್ರಿನ್ಸಿಪಲ್ ಆದ CMK ಸರ್ ಬಗ್ಗೆ ಹೇಳಬೇಕಾದ್ರೆ ಅವ್ರು ನಮಗೆ ಅಕೌಂಟೆನ್ಸಿ ತಗೋತಾ ಇದ್ರು. ಎಂಥ ಕಾಂಪ್ಲೆಕ್ಸ್ ಒಂದು ಕಾನ್ಸೆಪ್ಟ್ ಆದರೂ ನಮಗೆ ಅರ್ಥ ಆಗಿ ಅದನ್ನು ಸಾಲ್ವ್ ಮಾಡೋಷ್ಟು ಒಂದು ಇದನ್ನು ತುಂಬ್ತಾ ಇದ್ರು CMK ಸರ್. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಫ್ಯಾಕಲ್ಟಿನೂ ಅಷ್ಟೇ, ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲರೂ ಅಷ್ಟೇ ಯಾವುದೇ ಕಾನ್ಸೆಪ್ಟ್ ಆದರೂ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಲ್ಯಾಂಗ್ವೇಜಸ್ ಆಗ್ಬೋದು, ಸಬ್ಜೆಕ್ಟ್ಸ್ ಆಗ್ಬೋದು, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ಕಾಮರ್ಸ್ ಫೀಲ್ಡ್ಗೆ ನಂಬರ್ 1 ಕಾಲೇಜ್ ಆಗಿದೆ. ಆಲ್ರೆಡಿ ಫಸ್ಟ್ ಬಂದಿರೋ ಶ್ರೀರಕ್ಷಣ್ ಸ್ಟೇಟ್ಗೆ ಬಂದಿದ್ದಾರೆ. ಹಾಗೆ
ಎಲ್ಲ ಪೇರೆಂಟ್ಸ್ನು ತಿಳ್ಕೊಂಡು ಈ ಕಾಲೇಜ್ಗೆ ಸೇರಿಸ್ಬೇಕು. ಎಲ್ಲ ಒಂದು 100% ರಿಸಲ್ಟ್ನ ಕ್ಲೀನಾಗಿ ಕೊಡ್ತಾರೆ, ಎಲ್ಲ ಮಕ್ಕಳನ್ನು ಪಾಸ್ ಮಾಡಿಸ್ತಾರೆ ಅಂತ ನನ್ನ ಹೋಪ್ ಇದೆ ಸರ್. ಎಲ್ಲ ಬಂದಿದೆ. ಮತ್ತೆ ಕಾಲೇಜು ಯಾವ ಥರ ಟ್ರೈನ್ ಅಪ್ ಕೊಡ್ತಿದ್ರು, ಮನೇಲಿ ಯಾವ ಥರ ಟ್ರೈನ್ ಅಪ್ ಮಾಡ್ತಿದ್ರು? ಮನೆ ಕಾಲೇಜಲ್ಲಾದರೆ ಫ್ಯಾಕಲ್ಟೀಸ್ ಎಲ್ಲ ಹೇಳ್ಕೊಡ್ತಾ ಇದ್ರು, ನಮ್ಗೆ ಏನೇ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡ್ತಾಯಿದ್ರು. ಮನೆಯಲ್ಲಿ ಪೇರೆಂಟ್ಸು ಅಷ್ಟೇ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇರಲಿಲ್ಲ. ಏನು ಓದ್ತಿರೋ ಅದು ಓದಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾಯಿದ್ರು.